ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮೊಳಕೆ ಹುಳ್ಳಿಕಾಳು ಆಮೇಲೆ ಕೋಸು ಎರಡು ಮಿಕ್ಸ್ ಮಾಡಿ ನಾನು ಒಂದು ಪಲ್ಯ ಮಾಡೋದು ತೋರಿಸ್ತೀನಿ. ಬನ್ನಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ಇದು ಸ್ವಲ್ಪ ಬೇಯಕ್ಕೆ ಇಡೋಣ. ಎರಡು ಇದನ್ನು ಕಟ್ ಮಾಡಿ ಇದನ್ನು ಬೇಯಿಸ್ಕೊಂಬರೋಣ. ನೋಡಿ, ಈ ಥರ ಹುಳ್ಳಿಕಾಳು ತೊಳ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನು ನಾನು ಬೇಯಕ್ಕಿಟ್ಟು ಇದನ್ನೇ ಕೋಸಿದೆ ಅಲ್ವಾ, ಈ ಥರ ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಕಟ್ ಮಾಡಿಕೊಂಡು ತೊಗೊಳ್ಳೋಣ. ಇದನ್ನ ಎರಡು ಕಟ್ ಮಾಡಿಬಿಟ್ಟು ನಾವು ಬೇಯಿಸ್ಕೊಂಡು ನಾವು ಒಗ್ಗರಣೆ ಹಾಕ್ಕೋಬೇಕು. ನೋಡಿ, ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟು ಹಾಗೆ ಇರುತ್ತೆ. ನಾನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಂತ. ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂಥರ ಪಲ್ಯ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದು ಕ್ಯಾಬೇಜ್ ಅಂತೀವಿ ನಮ್ಮ ಕಡೆ, ಈ ಕಡೆ ಎಲೆಕೋಸು ಅಂತಾರೆ. ಇದ್ರದ್ದು ನಾನು ಹುಳ್ಳಿಕಾಳು ಬೇಯಕ್ಕಿಟ್ಟಿದ್ದೀನಿ. ಅದ್ರ ಜೊತೆಗೆ ಇದನ್ನು ತೊಳೆದ್ಬಿಟ್ಟು ಬೇಯಕ್ಕಿಟ್ಕೊಂಡು ಹೇಗೆ ಒಗ್ಗರಣೆ ಹಾಕೋದಂತ ನಾನು ತೋರಿಸ್ತೀನಿ. ನೋಡಿ, ಬೇಯ್ತಾ ಇದೆ. ನೋಡಿ, ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ. 2ರಿಂದ 3 ಸ್ಪೂನು ಎಣ್ಣೆ. ಇವಾಗ ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಹಾಕ್ತೀನಿ. ಒಂದು ಗಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲು ಈರುಳ್ಳಿ, ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಇದಕ್ಕೆ ಜಾಸ್ತಿ ಮಸಾಲೆ ಏನು ಹಿಡಿಯಲ್ಲ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕಿ ಸ್ವಲ್ಪ ಧನಿಯಾ ಪುಡಿ ಹಾಕಿ ಪಲ್ಯ ಮಾಡಿ ನೋಡಿ ಹೇಗಿರುತ್ತೆ. ಸೂಪರಾಗಿರುತ್ತೆ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ನಾನು ಒಂದೇ ಒಂದು ಟೊಮೊಟೊ ಹಾಕಿದ್ದೆ. ಜಾಸ್ತಿ ಟೊಮೊಟೊ ಹಾಕೋಬೋದು. ಟೊಮೊಟೊ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಇದೊಂದು 2 ನಿಮಿಷ ಬೇಯಲಿ. ನೋಡಿ, ಟೊಮೊಟೊ ಸ್ಮೂತಾಗಿದೆ. ಅರಿಶಿನ ಪುಡಿ, ನಾವು ನಮ್ಮೂರ ಕಡೆದು ಮಸಾಲ ಖಾರ ಹಾಕ್ತಾಯಿದ್ದೀನಿ. ನೀವು ಯಾವ ಖಾರದ ಪುಡಿ ಆದರೂ ಹಾಕ್ಕೋಬೋದು. ಚಿಲ್ಲಿ ಪೌಡ್ರು ಹಾಕ್ಕೋಬೋದು. ನಾನೊಂದು ಚಿಕ್ಕ ಸ್ಪೂನಿದು 3 ಸ್ಪೂನ್ ಹಾಕಿದ್ದೀನಿ. 1 ಸ್ಪೂನು ಧನಿಯಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡೋಣ. ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಎಲೆಕೋಸು ಕಾಳು ಇವಾಗ ನಾವು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಇದು ಈ ಥರ ಖಾರ ಎಣ್ಣೆಲಿ ಬೆಂದರೆ ಸೂಪರಾಗಿರುತ್ತೆ. ನೋಡಿ, ಇವಾಗ ಕಾಳು ಬೆಂದಿದೆ. ಇವಾಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಬೆಂದಿರೋ ಕಾಳು, ಎಲೆಕೋಸು ಎಲ್ಲ ಹಾಕ್ಕೊಂಡ್ಬಿಟ್ಟು ನಾನು ಇವಾಗ ಫುಲ್ಲೆಲ್ಲ ಹಾಕ್ಬಿಟ್ಟು ಒಂದು ಒಗ್ಗರಣೆ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಇನ್ನು ಲಾಸ್ಟ್ಗೆ ಕಡಲೆ ಬೀಜದ ಪೌಡ್ರ್ ಮಾಡ್ಕೊಂಬರ್ತೀನಿ. ಅಷ್ಟೊತ್ತಿಗೆ ಇದು ಬೇಯ್ತಾ ಇದೆ. ನೋಡಿ, ಇವಾಗ ಎಣ್ಣೆ ಸಿಡಿಯುತ್ತಂತೇಳಿ ನಾನು ಕರಿಬೇವು ಹಾಕಿಲ್ಲ. ಇವಾಗ ಹಸಿದು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದು ನಾನು ಇವಾಗ ಹಾಕಿ ಬೇಯಿಸ್ತಾ ಇದ್ದೀನಿ. 1-2 ನಿಮಿಷ ಹಾಕಿಬಿಟ್ಟು ಹಸಿ ಕರಿಬೇವು ಸೊಪ್ಪು ಈ ಥರ ಮುಚ್ಚಳ ಮುಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ಗಮಲ. ಅದಕ್ಕೆ ನಾನು ಇವಾಗ ಮುಚ್ಚಳ ಮುಚ್ತಾಯಿದ್ದೀನಿ. ನೋಡಿ, ಇವಾಗ ಪಲ್ಯ ಬೆಂದಿದೆ. ಇವಾಗ ಲಾಸ್ಟ್ಗೆ ಏನು ಹಾಕ್ಬೇಕಂದ್ರೆ ಸ್ವಲ್ಪ ಕಡಲೆ ಬೀಜ 1 ಬಟ್ಲು ಇದನ್ನು ಪುಡಿ ಮಾಡ್ಕೊಂಡು ಬರಬೇಕು. ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ನೋಡಿ, ಇದನ್ನ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ತಿನ್ನಲಾರ್ದವರು ಈ ಥರ ಪೌಡ್ರ್ ಮಾಡಿ ಹಾಕಿದ್ರೆ ಪಲ್ಯಗೆ ಸೂಪರಾಗಿರುತ್ತೆ. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು. ನೋಡಿ, ಇದೆರಡು ಮಿಕ್ಸ್ ಮಾಡಿ ಒಂದು ಸತಿ ಪಲ್ಯ ಮಾಡಿ ನೋಡಿ ಹೇಗಿರುತ್ತಂತ. ತುಂಬ ಚೆನ್ನಾಗಿರುತ್ತೆ. ನಿಮಗಿದೆಲ್ಲ ನಮ್ಮ ಪಲ್ಯ ಮಾಡೋದು, ನಾವು ಅಡುಗೆ ಮಾಡೋದೆಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಗೆ ಎಲ್ಲರಿಗೂ ಶೇರ್ ಮಾಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಇದು ಪಲ್ಯ ರೆಡಿಯಾಗಿದೆ. ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕ್ಕೊತೀನಿ. ನೋಡಿ, ಹುಳ್ಳಿಕಾಳು ಕೋಸು ಹಾಕಿಬಿಟ್ಟು ನಾನು ಡಿಫ್ರೆಂಟಾಗಿ ಒಂದು ಪಲ್ಯ ಮಾಡಿದ್ದೀನಿ. ಈ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.